ಬೆಳಗ್ಗೆ ಎದ್ದವನೇ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಸೀದಾ ಕ್ಲಿನಿಕ್ಗೆ ಹೋಗಿ ಕೂತ್ಕೊಂಡೆ. ಅಂತೂ ಇಂತೂ ಈ ಬಾಳ್ನೆಸ್ಸಿಗೆ ಒಂದು ಯಾವುದಾದ್ರು ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಹೇಳಲ್ಲ ಮಾತಾಡ್ತಾ ಹಾಗೇ ನನ್ನ ತಲೆಯೆಲ್ಲ ವಿಡಿಯೋ ಮಾಡಿ ನೋಡಿ ನನ್ನ ತಲೆ ಈ ಥರ ಆಗಿತ್ತು. ಖಾಲಿ ಬಂಡ್ಲಿ ಥರ ನಮ್ಮ ಚಾನಲ್ ಹೆಸ್ರು ಥರ. ಅಲ್ಲಿ ಮಾತಾಡಿದ್ದು ಬನ್ನಿ ಸರ್ ಅಂತ ಅಲ್ಲೇ ಟ್ರಿಮ್ಮರ್ ತೊಗೊಂಡು ಕೂದಲನ್ನು ಝೀರೋ ಮಾಡಿ ನನಗೂ ಅಲ್ಲಿ ಆಪ್ರೇಷನ್ ಡ್ರೆಸ್ಸೆಲ್ಲ ಹಾಕ್ಸಿ ರೆಡಿ ಮಾಡಿ ಕೂರಿಸೇ ಬಿಟ್ರು. ಆವಾಗಲೂ ಒಂದು ಲುಕ್ ಹೆಂಗಾರು ಇರಲಿ ಅಂತೇಳಿ ತೆಗೆದು ಮೇಲೆ ಕೆಳಗೆ ನೋಡಿ ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಹಾಗೆ ಬಂದು ಇನ್ನೊಂದು ಸಲ ನನ್ನ ತಲೆನೆಲ್ಲ ವೀಡಿಯೋ ಮಾಡ್ಕೊಂಡು ಎಲ್ಲದಕ್ಕೂ ರೆಡಿ ಆಗೋಣ ಅಂತ ರೆಡಿ ಆಗಿ ಮಲ್ಕೊಂಡು ಹಾಗೆ ಒಂದು ಸ್ವಲ್ಪ ಮೊಬೈಲ್ ನೋಡ್ತಾ ಅಂದ್ಕೊಂಡಿದ್ದೆ. ನಾನು ಅವ್ರಿಗೆಲ್ಲ ಒಂದು ರೌಂಡ್ ಫೋನ್ ಮಾಡಲು ರೆಡಿ ಬಂದಿದ್ದೀನಿ ಅಂತ ವಿಡಿಯೋ ಕಾಲ್ ಮಾಡಿದೆ. ಅಷ್ಟೆಲ್ಲ ಆಯಿತು. ನೋಡ್ತಾನೆ ಇದ್ದಂಗೆ ಒಳಗೆ ಕರ್ಕೊಂಡೋಗಿ ಎಲ್ಲದನ್ನೂ ರೆಡಿ ಮಾಡಿ ತಲೆ ಮೇಲೆ ಒಂದು ಟೋಪಿ ಹಾಕಿ ಹೊರಗೆ ಕಳಿಸಿದ್ರು. ಅದರಲ್ಲಿ ನೋಡಿ ಮೇಲ್ಗಡೆ ಮೊದಲು ತೆಗೆದಿದ್ರೆ ಆಗಲೇ ನಮ್ಮದು ನಾಟಿನೇ ಮುಗಿದೋಯ್ತು. ಸಂಜೆ ಆಗಿದ್ದೆ ಗೊತ್ತಾಗಲಿಲ್ಲ. ಸೀದಾ ಮನೆಗೆ ಬಂದವನೇ ನನ್ನ ಸ್ಟೀಲ್ ಬಾಡಿ ಥರ ಶರ್ಟ್ ತೆಗೆದು ವೀಡಿಯೋ ಮಾಡೋಕ್ಕೆ ಹೇಳಿ ಮೇಲೆ ಕೆಳಗೆ ಸೈಡು ಆ ಕಡೆ ಈ ಕಡೆ ಎಲ್ಲ ತಿರುಗಿ ನೋಡಿದೆ. ಎಲ್ಲ ಸೂಪರಾಗಿ ಕಾಣಿಸ್ತಾಯಿತ್ತು. ಇನ್ನೇನೊಂದು ತಿಂಗಳಲ್ಲಿ ಬರುತ್ತೆ. ದಿನ ನಾನು ಈ ಥರ ಅಪ್ಡೇಟ್ ಮಾಡ್ತಾಯಿರ್ತೀನಿ. ನಿಮ್ಮದು ಈ ಫ್ರೆಂಡ್ಗಳು ಯಾರು ಖಾಲಿ ತಲೆ ಇದ್ದರೆ ಅವ್ರಿಗೆ ಕಳಿಸಿ. ಇದು ಏನು ಜಾಸ್ತಿ ಪಡೋಂಥದ್ದು ಏನಿಲ್ಲ. ನಾನು ಮಾಡಿಸಿದ್ದೀನಿ, ನೀವು ಮಾಡಿಸಿ. ಬಾಳ್ನೆಸ್ಸಿಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಇನ್ಮೇಲೆ ಡೈಲಿ ಇದೇ ಥರ ಒಂದೊಂದೇ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಎಷ್ಟೆಷ್ಟು ಪ್ರೋಸೆಸ್ ಆಗುತ್ತೆ ನೋಡ್ತಾಯಿರಿ. ಅದಕ್ಕೊಂದು ಲಾಟ್ಗಟ್ಟಲೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಇಷ್ಟು ಬ್ಯಾಂಡೇಜ್ ಹಾಕಿದ್ದಾರೆ. ಇದನ್ನು 3 ದಿನ ಬಿಟ್ಟು ತೆಗಿತೀನಿ.